ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧುರಾಸ್ ಲೈಫ್ ಸ್ಟೈಲ್. ಇದು ರಿಪಬ್ಲಿಕ್ ಡೇ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನನಗೆ ಆಗ ಎಕ್ಸಾಮ್ಸ್ ನಡೀತಿತ್ತು. ಲಾಂಗ್ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಯಾವುದಾದ್ರು ಒಂದು ರೀಲ್ಸ್ ಆರ್ ಶಾರ್ಟ್ಸ್ ಹಾಕ್ತಿದ್ದೆ. ಸೊ ಇದು ಬಂದು ರಿಪಬ್ಲಿಕ್ ಡೇದಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ನಾವು ಪ್ರತಿ ವರ್ಷವೂ ಏನಾದರೂ ಒಂದು ಡಿಫ್ರೆಂಟ್ ಲೈಕ್ 3 ಕಲರ್ ದೋಸೆ ಮಾಡೋದು, ಆರೆಂಜು, ಗ್ರೀನು ಅಥವಾ ವೈಟು, ಆರ್ 3 ಥರ ರೈಸ್ ಮಾಡೋದು, 3 ಥರ ಜ್ಯೂಸ್ ಮಾಡೋದು, ಕಲರ್ ಮತ್ತು ಟೇಸ್ಟು ಡಿಫ್ರೆಂಟಾಗಿರೋ ಥರ ಮಾಡ್ತಿದ್ವಿ. ಈ ವರ್ಷ ಡಿಫ್ರೆಂಟಾಗಿ ಇಡ್ಲಿ ಮಾಡೋಣ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ವೈಟ್ ಇದೆ. ಈಗ ನಾನಿಲ್ಲಿ ಪಾಲಕಲ್ಲಿ ಇದನ್ನು ಬಿಸಿನೀರ್ಗೆ ಹಾಕಿ 2 ಮಿನಿಟ್ಸು, ಆಮೇಲೆ ತಣ್ಣೀರ್ಗೆ ಹಾಕಿದ್ರೆ ಈ ಕಲರ್ ಆಗುತ್ತೆ. ಇದನ್ನು ನಾನು ರುಬ್ಕೊಂಡಿದ್ದೀನಲ್ಲ ಅದ್ರದ್ದು ಕಷ್ಟ. ಇದು ಜ್ಯೂಸ್ ತೊಗೊಂಡಿಟ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾರೆಟ್ದು ಜ್ಯೂಸ್ ತೊಗೊಂಡಿದ್ದೀನಿ. ಆರೆಂಜ್ಗೆ ಗ್ರೀನ್ಗೆ ಪಾಲಕ್ಕು, ಆರೆಂಜ್ಗೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಜ್ಯೂಸು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ವೈಟ್ ಬ್ಯಾಟರ್ ಇಡ್ಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಗ್ರೀನ್, ಆರೆಂಜ್, ವೈಟ್ 3 ರೆಡಿ ಆಗುತ್ತೆ. ಸೊ ಈ ವರ್ಷ ಟ್ರೈ ಕಲರ್ ಇಡ್ಲಿ. ಹೋದ ವರ್ಷ ಐ ಥಿಂಕ್ ನಮ್ಮಮ್ಮದ್ದು ಹಳೆಯ ಯೂಟ್ಯೂಬ್ ಚಾನಲಲ್ಲಿ ದೋಸೆ ಮಾಡಿದ್ವಿ. ಆದರೂ ಹೋದ ವರ್ಷ ಯೂಟ್ಯೂಬ್ ಚಾನಲ್ ಏನಿರಲಿಲ್ಲ, ಬಟ್ ಹಾಗೆ ರೈಸ್ ಮಾಡಿದ್ವಿ. ಕೊಕೊನಟ್ ರೈಸು, ಪಾಲಕ್ ರೈಸು ಮತ್ತು ಕ್ಯಾರೆಟ್ ರೈಸ್ ಅಂತ. ಸೊ ಆದರೂ ಹೋದ ವರ್ಷ ಜ್ಯೂಸ್ ಮಾಡಿದ್ವಿ. ಈ ವರ್ಷ ಇಡ್ಲಿ. ಇಲ್ಲ ಇಂಡಿಪೆಂಡೆನ್ಸ್ ಡೇಗೆ ಮಾಡ್ತೀವಿ, ಇಲ್ಲ ರಿಪಬ್ಲಿಕ್ ಡೇಗೆ ಮಾಡ್ತಿದ್ವಿ. ಈ ವರ್ಷ ಇಂಡಿಪೆಂಡೆನ್ಸ್ ಡೇಗೆ ರಿಪಬ್ಲಿಕ್ ಡೇಗೆ ಮಾಡ್ತಾಯಿದ್ದೀವಿ. ಸೊ ನೀವು ನೋಡಿ ಹೆಂಗೆ ಮಾಡ್ತೀವಿ ಅಂತ. ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬರೀ ಇಡ್ಲಿ ಮಾತ್ರ ಅಲ್ಲ, ಚಟ್ನಿನೂ 3 ಥರ ಕಲರು ಟೇಸ್ಟಲ್ಲಿ ಮಾಡ್ತಾಯಿದ್ದೀವಿ. ತೋರಿಸ್ತೀನಿ. ಈಗ ನಾನಿಲ್ಲಿ ಒಂದು 2 ಬೌಲ್ಸ್ಗೆ ಸಪ್ರೇಟಾಗಿ ಹಾಕೊತಾ ಇದ್ದೀನಿ ಬ್ಯಾಟರ್ನ, ಇಡ್ಲಿ ಬ್ಯಾಟರ್ನ. ಇದಕ್ಕೊಂದು ಸ್ವಲ್ಪ, ಇದಕ್ಕೊಂದು ಸ್ವಲ್ಪ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಂಡು ಸಾಕು. ಜಸ್ಟ್ ರಿಪಬ್ಲಿಕ್ ಡೇಗೆ ನಮ್ಮದೊಂದು ಇಡ್ಲಿ ಅಂತ ಅಷ್ಟೆ. ಪ್ರತಿ ವರ್ಷನೇನೋ ಮಾಡ್ತಿದ್ವಲ್ಲ, ಸೊ ಈ ವರ್ಷನೂ ಇದಿರಲಿ ಅಂತ. ಈಗ ಇದಕ್ಕೆ ನಾನು ಈ ಕ್ಯಾರೆಟ್ ರುಬ್ಬಿಟ್ಕೊಂಡಿದ್ವಲ್ಲ, ಈ ಜ್ಯೂಸನ್ನ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆರೆಂಜ್ ಕಲರ್ ರೆಡಿ ಆಗಿದೆ ಇಡ್ಲಿ ಬ್ಯಾಟರು. ಈಗ ಸ್ವಲ್ಪ ವೈಟ್ ಥರನೇ ಕಾಣಿಸುತ್ತೆ, ಡಾರ್ಕ್ ಆರೆಂಜ್ ಇಲ್ಲ, ಬಟ್ ಬೆಂದಮೇಲೆ ಕರೆಕ್ಟಾಗಿ ಆರೆಂಜ್ ಬರುತ್ತೆ. ಈಗ ಪಾಲಕ್ ಮಾಡ್ಕೊಳ್ಳೋಣ. ಈಗ ಈ ಪಾಲಕ್ ರಸ ಹಾಕೊತಾ ಇದ್ದೀನಿ. ಈ ಕಲರ್ ಬೇಕು ಅಂದರೆ ನೀವು ಬಿಸಿನೀರಿಗೆ ಹಾಕ್ಕೊಂಡು ಆಮೇಲೆ ತಣ್ಣೀರಿಗೆ ಹಾಕ್ಕೊಳ್ಳೇಬೇಕಾಗುತ್ತೆ, ಆಗಲೇ ಈ ಕಲರ್ ಬರೋದು. ಇಲ್ಲಾಂದರೆ ಲೈಟಾಗಿರುತ್ತೆ ಕಲರು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಆರೆಂಜು, ಗ್ರೀನು ಮತ್ತು ವೈಟ್ 3 ರೆಡಿ ಇದೆ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಇದು 3 ಸ್ವಲ್ಪ ಬಿಡೋಣ. ಆಮೇಲೆ ಚಟ್ನಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಬೇಯಕ್ಕೆ ಹಾಕೋಣ. ಈಗ ನಾನಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಚಟ್ನಿಗೆ, ವೈಟೇ ಅಂತ ಅಲ್ಲ ಬಟ್ ಸ್ವಲ್ಪ. ಸೊ ಇಲ್ಲಿ ನಾನೀಗ ತೆಂಗಿನಕಾಯಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಒಂದು 4, ಒಂದು 5ರಿಂದ 6 ಎಸ್ಲಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಹುಣಸೆಹಣ್ಣು ಒಂದು ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಚಟ್ನಿ ಎಲ್ಲ ರೆಡಿಯಾಗಿದೆ. ಈಗ ಇಡ್ಲಿ ಪಾತ್ರೆ ಇಟ್ಕೊಂಡು ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿ ಆಗಿದೆ ನೀರು. ಹಾಗೆ ಇಲ್ಲಿ ನಾನು ಎಲ್ಲ ಕಲರ್ನೂ ಒಂದೊಂದು ಪ್ಲೇಟ್ಗೂ ಎಲ್ಲ ಕಲರ್ನೂ ಹಾಕ್ಕೊಂಡಿದ್ದೀನಿ, 3 ಕಲರ್ನು. ಈಗ ಇದನ್ನು ಬೇಯಕ್ಕಿಡೋಣ.
ವೈಟ್ ಮತ್ತು ಆರೆಂಜ್ ಕಲರ್ ಚಟ್ನಿ ರೆಡಿ ಆಗಿದೆ. ಅಮ್ಮ ಈಗ ಗ್ರೀನ್ ಕಲರ್ ಮಾಡ್ಕೊತಿದ್ದಾರೆ ಪಾಲಕಲ್ಲಿ. ಇಲ್ಲಿ ಇಡ್ಲಿ ಬೇಯ್ತಾ ಇದೆ. ಏನು ಕೊತ್ತಂಬರಿ ಎಲ್ಲ ಹಾಕೊತಿದ್ದಾರೆ. ರೆಸಿಪಿ ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಬೇಕಂದರೆ ಹೇಳಿ. ಈಗ ಹಂಗೆ ಮಾಡ್ಕೊತಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ನೀವು ಈ ಥರ ಕಲರ್ ಇಡ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಈಗ ತಿನ್ನಕೊಡೋಣ ಅಪ್ಪಂಗೆ. ಇಡ್ಲಿ ಎಲ್ಲ ಮಾಡಿ ತಿಂದು ಆಯಿತು. ಈಗ ಅಮ್ಮ ಸ್ವಲ್ಪ ಅವರೆಕಾಯಿ ತೊಗೊಂಡಿದ್ದಾರೆ. ಇದೇನು ಸಿಪ್ಪೆ ಹಾಕ್ತಾಯಿದ್ದೀರಾ? ಮತ್ತೆ ಅಕ್ಕಟೆ ಏನೋ ನಮ್ಮಮ್ಮ ಸಿಪ್ಪೆ ಹಾಕಿ ಏನೋ ಮಾಡ್ತಿದ್ದಾರಪ್ಪ. ಸಿಪ್ಪೆ ಅಲ್ಲ ಅದು, ಒಟ್ಟಲ್ಲಿ ಎಳೆ ಸಿಪ್ಪೆನೇ ತಾನೇ. ಅಷ್ಟೇ, ಅದು ಹಾಕಬೇಕು ಸಾರಿಗೆ ಚೆನ್ನಾಗಿದೆ. ಓಕೆ, ಆಗ ಅದನ್ನೇ ಹಾಕಿ ತಾಳ್ದ ಅಂತ ಮಾಡ್ತಿದ್ರು, ಬರೀ ಅದನ್ನೇ ಹಾಕಿ ತಗೊಂಡಿದ್ದಾರೆ. ಈಗ ಜಸ್ಟ್ ತಗೊಂಡ್ರು ಫ್ರೆಶ್ ಆಗಿ. ನಿಮ್ಮ ಅಜ್ಜಿ ಎಲ್ಲ ಮಾಡ್ತಾರೆ ಆ ಥರ. ಈಗ ಇದನ್ನು ಬಿಡಿಸ್ಬೇಕು. ನಾನು ಬಿಡಿಸೋಣ ಬನ್ನಿ. ಇದ್ಕದ ಬೇಳೆ ಸಾರು ಇಲ್ಲ ಈ ಕಾಳ್ದು ಸಾರು ತಿನ್ನೋದಂದರೆ ತುಂಬ ಈಸಿ, ತುಂಬ ಇಷ್ಟ. ಬಿಡಿಸೋದಂದರೆ ತುಂಬ ಕಷ್ಟ. ಒಣಗ ಮಾತ್ರ ತಿಂತೀಯ, ತಿಂದರೆ ಅದಕ್ಕೆ ಬಿಡಿಸ್ಬೇಕಂತ ಏನಿದೆ. ಇದಕ್ಕ ಬೇಳೆ ಇದಕ್ಕೆ ಅದು ಮಾತ್ರ ಆಗಲ್ದು, ತಿನ್ನೋಕೆ ಮಾತ್ರ ಮುಗಣ್ಗ ದೋಸೆ ಮಾಡಿಬಿಡಮ್ಮ, ಇಡ್ಲಿ ಮಾಡಿಬಿಡಮ್ಮ, ಇದ್ಬೇಳೆ ಸಾರ ಅಂತ. ಅವಮಾನೋ ನಾಣೀ ಅವಮಾನಂ. ಓಕೆ ಬನ್ನಿ ಬಿಡಿಸ್ಬಿಡೋಣ. ಇಲ್ಲಾಂದರೆ ಈಗ 50% ಮಾತಾಗಿದೆ, ಇನ್ನೊಂದು 50% ಬೈದಿರ್ತಾರೆ ಮನೆ. ನಾನು ಬಿಡಿಸ್ದೆ, ಇಷ್ಟು ನಮ್ಮಮ್ಮ ಬಿಡಿಸಿದ್ರು ಅಲ್ವಾ? ಸರಿ ಕಣ, ನೀನೇ ಅದನ್ನು ನೀನೇ ಬಿಡಿಸ್ತೀಯ, ಎಲ್ಲ ನೀನೇ ಬಿಡಿಸಿದ್ದು. ಹೌದು, ಎಸ್ ಅಫ್ಕೋರ್ಸ್. ಅದೆಲ್ಲ ನಾನು ಇದ್ರಲ್ಲೂ ನಾನೇ ಬಿಡಿಸ್ದೆ. ಒಂದು ಸ್ವಲ್ಪ ಒಂದಿಷ್ಟು ಅವರು ಬಿಡಿಸಿದ್ರು ಅಷ್ಟೆ. ಥ್ಯಾಂಕ್ ಯು. ಹಂಗಾರೆ ಇದು ಕಾಳೆಲ್ಲ ನನಗೇನೆ. ಎಲ್ಲ ನೀನೇ ತಿನ್ನ. ನೋಡಿ ಸಾಯಿಬ್ರು ಯಾವ ಪ್ಲೇಟ್, ಡಿಸೈನ್ ಪ್ಲೇಟ್ ಎತ್ಕೊಂಡಿರೋದು. ನಿಮ್ಮ ನಾಯಿ ಪ್ಲೇಟ್ ಏನಾಯ್ತು ಸರ್? ಈಗ ಅದ್ಯಾಕೆ ಸರ್ ಇಟ್ಕೊಂಡಿರೋದು? ಅದು ನಂದು ಸರ್, ನಾನು ಎತ್ಕೊಂಡಿರೋದು. ನಿಮಗೆ ನಾಯಿ ಪ್ಲೇಟ್ ತಾನೇ ಬೇಕು, ನಂದ್ಯಾಕೆ ಎತ್ಕೊಂಡಿದ್ದೀರಾ? ಕಾಮನ್ ಸೆನ್ಸ್, ಮಾನ ಮರ್ಯಾದೆ ಇಲ್ಲ. ನಾನು ಪ್ಲೇಟ್ ಎತ್ಕೋತೀಯ ಸ್ಟುಪಿಡ್. ವರ್ಷ ಚೆನ್ನಾಗಿರಮ್ಮ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಏನು ಹುಡುಕ್ತಾಯಿದ್ದೀರಮ್ಮ? ಕಾಳು ಹುಡ್ಕೋಕ್ಕೆ ಈ ರೇಂಜಿಗೆ ಬಗ್ಬೇಕಾ? 100 ವರ್ಷ ಚೆನ್ನಾಗಿರಿ ಅಮ್ಮ, ನನ್ನ ಜೊತೆ ಹಿಂಗೆ ಜಗಳ ಆಡ್ಕೊಂಡು ಕೊಂಡೇ ಬಿಟ್ರು. ಬಂದು ಹೆಲ್ಪ್ ಮಾಡು. ನಾನು ಬರೋಕ್ಕಾಗಲ್ಲ, ಮಲ್ಕೊಬಿಟ್ಟವ್ರೆ. ಆ ಕಡೆಯಿಂದ ಬಂದು ಹೆಲ್ಪ್ ಮಾಡು. ಹಾ ಇಲ್ವಾ? ಮತ್ತೆ ಯಾಕಂಗಂದೆ? ನೀನು ಬಾಣ್ತೀನಿ ಹೇಳು. ಅಲ್ಲ, ಟಿವಿಲಿ ಯಾವುದೋ ಒಂದು ಫ್ರ್ಯಾಂಕ್ ವಿಡಿಯೋ ನೋಡ್ಬಿಟ್ಟು ಅವರಮ್ಮ ಬಾಣ್ತಿದ್ದಿರ್ಗೆ ಕಟ್ನಿಟ್ಟಾಗಿರ್ಬೇಕು, ಮಗುಗೆ ಹಾಲು ಕುಡಿಸ್ತಾರೆ, ಅದಕ್ಕೆ ಹೊಟ್ಟೆ ನೋವು ಬರುತ್ತೆ, ಗೋಬಿ ಅದು ಇದು ತಿನ್ನಬಾರ್ದು, ಬಾಣ್ತಿರು ಬೈದ್ರೆ ಮನ್ಸಿಗೆ ಹಾಕೋಬಾರ್ದು ಅಂತ ಅವ್ರಂದ್ರೆ, ಇವನು ಅದಕ್ಕೆ ನಾನು ಮನ್ಸಿಗೆ ಹಾಕೊಳ್ಳೋದಿಲ್ಲ, ಎಲ್ಲ ಪಾಸಿಟಿವ್ ಆಗಿ ತಗೋತೀನಿ ಅಂತೆ. ಏನೇ ಹಾಗಂತ ನೀನು ಬಾಣ್ತೀನಿ ಹೇಳು. ಏನೋ ಬಾಣ್ತಿ ಮಗುಗೆ ಹಾಲು ಕುಡಿಸ್ತವ್ರೆ ಅನ್ನೋ ರೇಂಜ್ಗೆ ಆಡ್ತಾನೆ. ಹುಡುಗಿರ ಅಳೋದಂಗೆ. ಸಂಜೆ ಆಗಿದೆ, ಪೂಜೆ ಮಾಡಬೇಕು. ಈ ಸಂಜೆಯಾಗಿದೆ. ಹೌದು, ಎಲ್ಲಿ ತೋರ್ಸು. ಎಲ್ಲ ಕಡೆ ಇವ್ನಿಗೆ ಇಷ್ಟಿಷ್ಟೇ ದೊಡ್ಡ ಮಚ್ಚೆ ಐತೆ, ಇಲ್ಲೊಂದು ಅಲ್ಲೊಂದು. ಹ್ಞೂ ಅಪ್ಪ. ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಬೌಲಲ್ಲಿ ಪಪ್ಪಾಯ ಹಾಕ್ಕೊಂಡು ತಿಂತಾ ಇದ್ದು ಟಿ ವಿ ನೋಡಿಕೊಂಡು ಮಲ್ಕೊಂಡ್ವಿ.
ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟ್ಯೂಸ್ಡೇದು ನಾನು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಮತ್ತು ಅವರೊಬ್ಬರು ಫ್ರೆಂಡು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ನಾನು ನಮ್ಮಮ್ಮ ಚನ್ನಪಟ್ಟಣಕ್ಕೆ ಹೋದ್ವಿ. ಅಜ್ಜಿ ಮತ್ತು ಅವ್ರ ಫ್ರೆಂಡು ಅಲ್ಲಿಗೆ ಬಂದಿದ್ರು. ಅಲ್ಲಿಂದ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ. ನಾವು ಹೋಗಿದ್ದು ಟ್ಯೂಸ್ಡೇ ಬೇರೆ, ತುಂಬ ರಶ್ ಇರುತ್ತೆ ಅಂದ್ಕೊಂಡಿದ್ವಿ. ಅದನ್ನು 8:30 ಆಗೋಗಿತ್ತು. ಬೇಗನೆ ಹೋಗಬೇಕು ಅಂದ್ಕೊಂಡ್ರು 8:30 ಆಗೋಗಿತ್ತು. ರಶ್ ಇರುತ್ತೆ ಅಂದ್ಕೊಂಡಿದ್ವಿ, ಬಟ್ ಆದರೂ ಏನು ಅಷ್ಟೊಂದು ಇರಲಿಲ್ಲ. ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ಒಂದು 2 ಲೈನ್ಸ್ ಅಷ್ಟೇ ರಶ್ ಇದ್ದಿದ್ದು, ಕ್ಯೂ ಇದ್ದಿತ್ತು. ಸೊ ಒಂದು 20 ಮಿನಿಟ್ಸಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾವು ಚಾಮುಂಡೇಶ್ವರಿ ದೇವಿದು ದೊಡ್ಡ ವಿಗ್ರಹ ಇದೆಯಲ್ಲ, ಅದು ಪಂಚಲೋಹದ ವಿಗ್ರಹ, ಅಲ್ಲಿಗೆ ಹೋದ್ವಿ ನಾವು. ಅದೇ ಏನಾದರೂ ನಿಮ್ದು ಹರಕೆ ಇದ್ದರೆ ಅದು ಕೆಲಸ ಆಗಬೇಕು ಅಂದರೆ 5 ವಾರನೋ ಅಥವಾ 7 ವಾರನೋ ಅವ್ರು 9 ವಾರನೋ ಏನೋ ತೆಂಗಿನಕಾಯಿ ಕಟ್ಟೋದು ಇರುತ್ತಲ್ಲ, ಅದಕ್ಕೆ ನಮ್ಮಮ್ಮ ಹಂಗೆ ಹೂವು ತಂದಿದ್ರು. ಅದನ್ನು ಹಾಕಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಜ್ಜಿ ತೆಂಗಿನಕಾಯಿ ತೊಗೊಂಡೋಗಿ ಅಲ್ಲಿ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದರು. ಅದಾದಮೇಲೆ ನಮ್ಮ ಅಜ್ಜಿ ಇಲ್ಲಿ 3 ಸುತ್ತು ಮಾತ್ರ ಸುತ್ತಬಿಟ್ಟು ತೆಂಗಿನಕಾಯಿ ಕಟ್ತಿದ್ದಾರೆ. ಯಾಕಂದರೆ ನಮ್ಮ ಅಜ್ಜಿಗೆ ನಡೆಯೋಕ್ಕಾಗಲ್ಲ ಅಂತ. ಬೇರೆಯವರು ನೀವು ಎಷ್ಟನೇ ವಾರ ಕಟ್ತಾಯಿದ್ದೀರಾ, ಈಗ ನಮ್ಮ ಅಜ್ಜಿ 6ನೇ ವಾರ ಕಟ್ತಾಯಿದ್ದಾರೆ ಅಂದರೆ 6 ಸುತ್ತಬೇಕು. ಬಟ್ ನಮ್ಮ ಅಜ್ಜಿಗೆ ಆಗಲ್ಲ ಅಂತ 3 ಸುತ್ತು ಮಾತ್ರ ಸುತ್ತಿದ್ರು. 3 ಸುತ್ತು ಸುತ್ತಾದ್ಮೇಲೆ ಈ ಗರಡ್ ಗೊಂಬೆ ಏನಿದೆ ಅದಕ್ಕೆ 3 ಸತಿ ಆ ತೆಂಗಿನಕಾಯಿನ ಇಲ್ಲಿ ತೆಗೆದು ಆಮೇಲೆ ಅದನ್ನು ತೆಂಗಿನಕಾಯಿನ ಕಟ್ಟಬೇಕು. ನಿಮ್ಮ ಮನಸ್ಸಲ್ಲಿ ಏನು ಆಗಬೇಕು ಅಂತ ಇದೆಯೋ ಅದನ್ನು ದೇವ್ರ ಹತ್ರ ಕೇಳಿಕೊಂಡು ಕಟ್ಟಬೇಕು. ಇದು ತುಲಾಭಾರ ಮಾಡ್ತಾರಲ್ಲ, ಅದನ್ನು ಇಟ್ಟಿದ್ರು ಇಲ್ಲಿ. ನಮ್ಮಮ್ಮ ಹೇಳ್ತಾಯಿದ್ರು ಹಿಂಗೆ ಅಂತ. ಸೊ ಪೂಜೆ ಮತ್ತು ಅರಕೆಕಾಯಿ ಏನಿದೆ ಅದೆಲ್ಲ ಕಟ್ಟಿದಾದ್ಮೇಲೆ ನಮ್ಮ ಅಜ್ಜಿ ಎಲ್ಲಿ ಹೋದ್ರೂ ನಾಯಿನ ಫ್ರೆಂಡ್ ಮಾಡ್ಕೊಂಬಿಡ್ತಾರೆ. ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಲೇನೋ ಸೈಲೆಂಟಾಗಿ ಮಲಗಿದ್ದಿದ್ದು ನಾಯಿ ಹತ್ರ ಹೋಗಿ ಅವರೇ ಮಾತಾಡ್ಸಿದ್ರು. ಸುಮ್ಮನೆ ಇತ್ತು ಅದ್ರ ಪಾಡ್ಗದು. ಬಟ್ ನಮ್ಮ ಅಜ್ಜಿ ಸ್ವಲ್ಪ ಹೊತ್ತಾದ್ಮೇಲೆ ಈ ಕಡೆ ಎದ್ದು ಬಂದರೆ ಅದೂ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತು. ಎಲ್ಲೇ ಹೋದ್ರು ಅಷ್ಟೇ ಹಿಂಗೆ ಒಂದು ಸತಿ ಮಾತಾಡಿಸ್ಬಿಟ್ರೆ ನಮ್ಮ ಅಜ್ಜಿ ಹಿಂದೆ ಬಂದ್ಬಿಡುತ್ತೆ, ಯಾವುದೇ ನಾಯಿ ಆಗಿದ್ರು. ಸೊ ಅದನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ಅದು ಇನ್ನೂ ಬಿಸ್ಕೆಟ್ ಆಗೋವರೆಗೂ ನಮ್ಮ ಅಜ್ಜಿಗೆ ಸಮಾಧಾನ ಇಲ್ಲ. ಸೊ ಅದನ್ನು ಸ್ವಲ್ಪ ಹೊತ್ತು ಬಿಸ್ಕೆಟ್ ಹಾಕಿ ಆಮೇಲೆ ನಮ್ಮ ಅಜ್ಜಿ ಬಿಡ್ತಿರ್ಲಿಲ್ಲ ಅದನ್ನು ಅಷ್ಟೇ. ನಮ್ಮ ಅಜ್ಜಿನ ಬಿಟ್ಟು ಹೋಗ್ತಿರ್ಲಿಲ್ಲ. ಹೆಂಗೋ ಇಬ್ರು ಸ್ವಲ್ಪ ದೂರ ಮಾಡಿ ಅಲ್ಲಿಂದ ನಾವು ಪ್ರಸಾದ ತಿನ್ನೋಕ್ಕೆ ಅಂತ ಹೋದ್ವಿ. ಅಲ್ಲಿ ನನಗೆ ಬೇಕಾಗಿರೋ ಫ್ರೆಂಡ್ಸ್ ಸಿಕ್ಕಿದ್ರು. ಫಸ್ಟು ನಮ್ಮ ಅಜ್ಜಿಗೆ ಸಿಕ್ಕಿದ್ರು, ನೆಕ್ಸ್ಟ್ ನನಗೆ ಸಿಕ್ಕಿದ್ರು. ಕ್ಯೂಟಾಗಿ ಮಲಗಿತ್ತು ಅದ್ರ ಪಾಡ್ಗದು. ನಾನು ಹೋಗಿ ಅದಕ್ಕೆ ಡಿಸ್ಟರ್ಬ್ ಮಾಡಿ ಸ್ವಲ್ಪ ಆಟ ಆಡಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡು ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜಿ ಫ್ರೆಂಡ್ ಬಂದರು. ಅಲ್ಲಿ ನಮ್ಮ ಅಜ್ಜಿಗೂ ಇದು ನೋಡಿಬಿಟ್ಟು ಇದನ್ನು ಆಚೆನೇ ಎತ್ಕೊಂಡ್ಬಂದ್ಬಿಟ್ರು. ಅದು ಎಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ನನ್ನ ಜೊತೆ ಬಂದ್ಬಿಡು ಅಂದರೆ ಮುಖ ನೋಡಿಕೊಂಡು ಆಮೇಲೆ ಇಲ್ಲ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ಬಿಡ್ತು. ಎಲ್ಲ ಆದಮೇಲೆ ನಮ್ಮ ಅಜ್ಜಿ ಮತ್ತು ಅವ್ರ ಫ್ರೆಂಡು ಊರಿಗೆ ಹೋದರು. ನಾನು ನಮ್ಮಮ್ಮ ಬ್ಯಾಂಗ್ಳೂರಿಗೆ ನಮ್ಮ ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗೋಗಿತ್ತು. ಮಧ್ಯಾಹ್ನ 2:30 ಅನಿಸುತ್ತೆ. ಬೆಳಗ್ಗೆ ಹೋಗಿದ್ದು ಮಧ್ಯಾಹ್ನ 2:30 ಆಯಿತು ಬರೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.